ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೈಲರಿಂಗ್ ಕಲಿಯೋದಕ್ಕೆ ಅಂದರೆ ಹೊಸಬ್ರೇನು ಟೈಲರಿಂಗ್ ಕಲಿತಿರ್ತಿರಲ್ಲ, ಇದಕ್ಕೆ ಎಷ್ಟು ಖರ್ಚಾಗ್ತದೆ ಮತ್ತು ಮಟೀರಿಯಲ್ಸ್ ಏನೇನು ಬೇಕು, ಆಮೇಲೆ ಮಷಿನ್ ಯಾವ ಬೇಕು, ಆಮೇಲೆ ಹೆಂಗೆ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಪಿನ್ ಟು ಪಿನ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಲಾಸ್ಟಲ್ಲಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಇನ್ನೊಂದು ವಿಷಯ ಹೇಳೋದಂತಂದ್ರೆ, ಇದೇ ನಮ್ಮದು ಜುಲೈ 10ನೇ ತಾರೀಕಿಗೆ ಬ್ಲೌಸ್ ಕೋರ್ಸ್ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋದದ. ಯಾರಿಗೆಲ್ಲ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಅದಲ್ಲ ಅಂದ್ರೆ ಮಾಸ್ಟರ್ ಕ್ಲಾಸ್ ಒಳಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಪರ್ಫೆಕ್ಟ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ನಾನು 15 ತರಹದ ಬ್ಲೌಸ್ ಮತ್ತು 8 ತರಹದ ಸ್ಲೀವ್ಸ್ಗಳನ್ನು ನಾನು ಹೇಳ್ಕೊಡ್ತೇನೆ. ಓಕೆನಾ? ಯಾವಾಗ ಅಂತಂದರೆ ಜುಲೈ 10ನೇ ತಾರೀಕಿಗೆ ನೀವು ಜಾಯ್ನ್ ಆಗೋದಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಮೆಸೇಜ್ ಕಾಲ್ ಮಾಡ್ಬೋದು. ಓಕೆನಾ? ಫಸ್ಟಿಗೆ ನಾವು ಮಹಿಳೆಯರು ಮನೆಯಲ್ಲೇ ಕುಳಿತು ಏನಾದರೂ ಒಂದು ನಾವು ಕಲಿಬೇಕಪ್ಪ ಅನ್ನುವಂಥದ್ದು ನಿಮ್ಮ ತಲೆಯೊಳಗಿತ್ತು ಅಂದರೆ ಇಮ್ಮಿಡಿಯೇಟ್ಲಿ ನಿಮಗೆ ಬೇಕಾಗಿರೋದೇನು ಕಲೀಲಿಕ್ಕೆ ಫೀಸು. ಹೌದಲ್ವಾ? ಯಾರು ಕೂಡ ಇವಾಗ ಫ್ರೀ ಹೇಳ್ಕೊಡಲ್ಲ. ನೀವು ಹೊಲಿಗೆ ಕಲಿಬೇಕಂತಂದ್ರೆ ಹೊಲಿಗೆ ಹೋಗಿ ಅಂದ್ರೆ ಕ್ಲಾಸಿಗೆ ಹಚ್ಚಲಕ್ಕ ನಿಮ್ಗೆ ಫೀಸ್ ಬೇಕು. ಫೀಸ್ ಏನದ ಅವ್ರವ್ರ ಏರಿಯಾ ಮತ್ತು ಊರ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಬ್ರು ಮಂತ್ಲಿ ತೊಗೋತಾರೆ, ಕೆಲವೊಬ್ರು ಕೋರ್ಸ್ ಫೀಸ್ ಅಂತ ತೊಗೊಂಡಿರ್ತಾರೆ. ಅದು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇಂತಿಷ್ಟೇ ಫೀಸ್ ಅಂತ ಹೇಳೋಕ್ಕಾಗಲ್ಲ. ನೀವು ಒಟ್ಟು ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತಂದು ಮನಸ್ಸು ಮಾಡಿದರೆ ಫಸ್ಟಿಗೆ ಬೇಕಾಗಿರೋದು ನಿಮ್ಗೆ ಫೀಸು ಕಟ್ಟಲಿಕ್ಕೆ. ಟೈಲರಿಂಗ್ ಕೋರ್ಸ್ ಒಳಗೆ 3 ತಿಂಗಳ ಕೋರ್ಸು, ಆಮೇಲೆ 6 ತಿಂಗಳ ಕೋರ್ಸು, 1 ವರ್ಷದ ಕೋರ್ಸು ಈ ರೀತಿ ಇರ್ತದೆ. ಆ ಕೋರ್ಸಿಗೆ ತಕ್ಕಂಗೆ ಫೀಸ್ಗಳು ಇರ್ತದೆ. ನೀವು ಎಷ್ಟು ನೋಡಿಕೊಂಡು ನೀವು ಯಾವ್ದು ಕಲಿಬೇಕಂತ ಡಿಸೈಡ್ ಮಾಡಿಕೊಂಡು ಅದ್ರ ಮೇಲೆ ನೀವು ಆ ಕೋರ್ಸಿಗೆ ಜಾಯ್ನ್ ಆಗಿ ಫೀಸ್ ಕಟ್ಟಬೇಕು. ಫಸ್ಟು ಪಾಯಿಂಟ್ ಇದು. ಓಕೆನಾ? ಈಗ ಜಾಯ್ನ್ ಆಗಿ ನಿಮಗೆ ಇಮಿಡಿಯೇಟ್ಲಿ ಏನು ಬೇಕು? ಮಟೀರಿಯಲ್ಸ್ ಇಲ್ಲಾರ್ದೆ ನೀವು ಕಲೀಲಿಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಫೀಸ್ ತುಂಬಿರ್ತೀರಿ. ಮಟೀರಿಯಲ್ಸ್ ಇಲ್ಲಾರ್ದೆ ನಿಮ್ಗೆ ಕಲೀಲಿಕ್ಕಾಗಂಗಿಲ್ಲ. ಕೆಲವೊಬ್ರು ಬೇಸಿಕ್ ಮೆಟೀರಿಯಲ್ಸ್ ಅವರೇ ಕೊಟ್ರು, ಇನ್ನು ಕೆಲವೊಂದಿಷ್ಟು ಮಟೀರಿಯಲ್ಸ್ ನಮಗೆ ಬೇಕೇ ಆಗ್ತಾವೆ. ನಾವು ಕೂಡ ಕೈ ಖರ್ಚು ಮಾಡಿ ತೊಗೊಳ್ಳೇಬೇಕು. ಓಕೆನಾ? ಅವು ಯಾವ್ಯಾವು ಅಂತಂದ್ರೆ ಮಟೀರಿಯಲ್ಸ್, ಬೇಸಿಕ್ ಮಟೀರಿಯಲ್ಸ್ ಏನೇನು ಬೇಕಪ್ಪ ಅಂತಂದ್ರೆ ಇದೇ ನಿಮ್ಗೆ ಆಲ್ರೆಡಿ ನೀವು ಸ್ಟಿಚ್ ಮಾಡ್ತಿದ್ರೆ ನಿಮಗೆ ಗೊತ್ತಿರ್ತೈತಿ. ಇಲ್ಲ ಹೊಸಬ್ರು ಇದ್ರಿ ಅಂತಂದ್ರೆ ಅವ್ರಿಗೆ ಈ ಮಾಹಿತಿ ತುಂಬ ಯೂಸ್ ಆಗ್ತದೆ. ಫಸ್ಟಿಗೆ ಕತ್ರಿ ಬೇಕು, ಆಮೇಲೆ ಒಂದು ಫ್ಯಾಬ್ರಿಕ್ದು ಸೀಸರ್, ಒಂದು ಪೇಪರ್ ಸೀಸರ್, 2 ಸೀಸರ್ ಬೇಕು. ಯಾಕಂದ್ರೆ ಫ್ಯಾಬ್ರಿಕ್ಕು ಮತ್ತು ಪೇಪರ್ ಎರಡು ಒಂದರಲ್ಲೇ ಮಾಡೋದ್ರಿಂದ ಚಲೋ ಕತ್ರಿ ಹಾಳಾಗಿಬಿಡ್ತದೆ. ಸಪ್ರೇಟಾಗಿ ಮಾಡಿರಿ. ಒಂದು ಪ್ಲಾಸ್ಟಿಕ್ದು ಇದು ಹಿಡಿಕಿ ಇದ್ದದ್ದು ಮಾಡಿರಿ, ಒಂದು ಬ್ಲ್ಯಾಕ್ ಮೆಟಲ್ ಅಥವಾ ಬೇರೆ ಯಾವುದಾದ್ರು ಒಂದು ಚಲೋ ಕತ್ರಿ ತೊಗೋರಿ. ಓಕೆ? ಫಸ್ಟಿಗೆ ಸೀಸರ್ ಬೇಕು. ನೆಕ್ಸ್ಟ್ ನಮ್ಗೆ ಟೇಪು, ಅಳತೆ ಮಾಡ್ಲಿಕ್ಕೆ ಟೇಪು ಬೇಕು. ಆಮೇಲೆ ಅದನ್ನು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಬೇಕು ಅಂದ್ರೆ ಪೇಪರ್ ಬೇಕು. ನಮ್ಮ ಕ್ಲಾಸ್ ಒಳಗೆ ನಾವೇನು ಆಫ್ಲೈನ್ ಕ್ಲಾಸ್ ತೊಗೋತೀವಲ್ಲ, ಆಫ್ಲೈನ್ ಆಯಿತು ಆನ್ಲೈನ್ ಆಯಿತು, ನಾವು ವೈಟ್ ಪೇಪರೇ ತೊಗೋತೀವಿ. ಯಾಕಂದ್ರೆ ಅದರೊಳಗೆ ಯಾವುದೂ ಥರ ಬರವಣಿಗೆ ಇರೋಂಗಿಲ್ಲ. ಬಿಗಿನರ್ಸ್ ಇದ್ರು ಅಂದ್ರೆ ಅವರಿಗೆ ಕನ್ಫ್ಯೂಸ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ವೈಟ್ ಪೇಪರ್ ತೊಗೊಂಡಿರ್ತೀನಿ. ನೀವು ಕೂಡ ಅವೇ ಯೂಸ್ ಮಾಡಿರಿ. ಯಾಕಂದ್ರೆ ಟೇಪು, ಚಾಕು, ಮಾರ್ಕರು, ಆಮೇಲೆ ಪ್ಲೇನ್ ಪೇಪರು ಇಷ್ಟೆಲ್ಲ ನಿಮ್ಗೆ ಬೇಕಾಗ್ತಾವೆ. ನೀವೇನು ಕಲಿತಿರ್ತಿರಲ್ಲ ಆವಾಗ ನೀವು ಬಟ್ಟೆಗಳು ಜಾಸ್ತಿ ಬೇಕಾಗ್ತಾವೆ. ಯಾಕಂದ್ರೆ ಪ್ರಾಕ್ಟೀಸ್ಗೋಸ್ಕರ ಕಾಟನ್ ಒಳಗೆ ತೊಗೊಂಡ್ರೆ ಚಲೋ ಇರ್ತದೆ. ಯಾಕಂದ್ರೆ ಕೆಲವೊಬ್ರು ಪಾಲಿಸ್ಟರ್ ಅಂತ ಇಂಥ ತಂದರೆ ಫಸ್ಟಿಗೆ ನೀವು ಬಿಗಿನರ್ ಇರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ, ಅದು ಫಿನಿಶಿಂಗ್ ಇಂಟ್ರೆಷನ್ ಅದರೊಳಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಕಾಟನ್ ಬಟ್ಟೆನೇ ಆದಷ್ಟು ಸ್ಟಾರ್ಟಿಂಗನ್ನು ಯೂಸ್ ಮಾಡಬೇಕು. ಬಟ್ಟೆ ಜಾಸ್ತಿ ಬೇಕಾಗ್ತದೆ. ಎಷ್ಟು ಬಟ್ಟೆ ಜಾಸ್ತಿ ನೀವು ಸ್ಟಿಚ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಬೇಗ ನಿಮ್ಗೆ ಸ್ಟಿಚಿಂಗ್ ಅನ್ನೋದು ಬರ್ತದೆ. ನೋಟ್ಸ್ ಕೊಟ್ಟಿರ್ತಾರೆ. ಈ ಟೈಲರಿಂಗ್ ಕ್ಲಾಸ್ ಅಂತ ಹಚ್ತಿರಲ್ಲ ನೀವು, ನೋಟ್ಸ್ ಕೊಟ್ಟಿರ್ತೀವಿ. ನೋಟ್ಬುಕ್ಕು, ಪೆನ್ನು, ಪೆನ್ಸಿಲ್, ಎರೇಸರ್, ಆಮೇಲೆ ಶಾರ್ಪ್ನರ್, ಒಂದು ಬ್ಲೂ ಪೆನ್, ಇವೆಲ್ಲ ಬೇಕಾಗ್ತಾವೆ. ಇವೆಲ್ಲ ಬೇಸಿಕ್ ಮಟೀರಿಯಲ್. ಹೋಗಿ ಬರ್ಲಾಕ ಅದ್ರದ್ದು ಖರ್ಚು, ಆಮೇಲೆ ಗಾಡಿದೇನು ಬಸ್ ಅಥವಾ ಆಟೋದೇನು ಬರ್ತದಲ್ಲ ಅದೆಲ್ಲ ನಿಮಗೆ ಖರ್ಚಿಗೆ ಬೇಕಾಗ್ತದೆ. ಕ್ಲಾಸಿಗೆ ಹಚ್ಚಿದ ಮೇಲೆ ಆದಷ್ಟು ನಿಮ್ಗೆ ಮನೆಯೊಳಗೆ ಮಷಿನ್ ಇರಬೇಕು. ಯಾಕಂತಂದ್ರೆ ಅಲ್ಲಿ ಏನು ಹೇಳಿರ್ತಾರೆ ಅದನ್ನು ನೀವು ಮನೆ ಒಳಗೆ ಬಂದು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಆದಷ್ಟು ಬೇಗನೆ ನಿಮ್ಗೆ ಹೊಲಿಗೆ ಅನ್ನೋದು ಬರ್ತದೆ. ಇಲ್ಲ ನೀವು ಹೊಲಿಗೆ ಕ್ಲಾಸಿಗೆ ಹೋದಲ್ಲಿ ಅಷ್ಟೇ ಮಾಡ್ಕೊಂಡು ಬಂದ್ರಿ ಅಂದ್ರೆ ಟೈಮ್ನು ವೇಸ್ಟ್ ಆಗ್ತದೆ, ಜಲ್ದಿ ಬರೋಂಗಿಲ್ಲ, ಮತ್ತು ಫೀಸ್ನು ಕೂಡ ನೀವು ಜಾಸ್ತಿ ಕೊಡಬೇಕಾಗ್ತದೆ. ಕಂಪಲ್ಸರಿ ಟೈಲರಿಂಗ್ ಕ್ಲಾಸಿಗೆ ಹಚ್ಚಿದ್ರಿ ಅಂತಂದ್ರೆ ಮನೆಯೊಳಗೆ ಮಷಿನ್ ಇರಲೇಬೇಕು. ಮಷಿನ್ ಒಳಗೆ ಸಾಕಷ್ಟು ಥರ ಅದಾವೆ, ಅಮೌಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಸ್ಟಿಗೆ ಸಿಂಗಲ್ ಪಾಟ ಸಣ್ಣ ಮಿಷನ್ ಅಂತಂದ್ರೆ ನಿಮ್ಗೆ 7,000 ಒಳಗೆ ಬರ್ಬೋದು. ಮತ್ತು ಅದರೊಳಗೆ ಒಂದು ಸ್ವಲ್ಪ ಡಬಲ್ ಪಾಟ ಅಂದ್ರೆ ದೊಡ್ಡ ಮಿಷನ್ ಬರ್ತಾವೆ, ಒಂದು ಸ್ವಲ್ಪ ಹೈ ಸ್ಪೀಡ, ಅವು ಒಂದು 11,000-12,000 ತನಕ ಬರ್ಬೋದು. ಯಾಕಂದ್ರೆ ನಾನು ತೊಗೊಂಡಿನವೆಲ್ಲ ಮಿಷನ್ಗಳು ಕ್ಲಾಸಿಗಾಗಿ. ಮತ್ತು ಇನ್ನೊಂದು ಹೈ ಸ್ಪೀಡ್ ಮೆಷಿನ್ ಏನಂದ್ರೆ ಗಾರ್ಮೆಂಟ್ಸ್ ಒಳಗದು ಇರ್ತಾವಲ್ಲ, ನಾನು ಸ್ಟಿಚ್ ಮಾಡ್ತೀನಿಲ್ಲ ನೋಡ್ರಲ್ಲ, ಜೂಕಿ ಜಾಕ್ ಇವೆಲ್ಲ ದೊಡ್ಡ ಮಿಷನ್ಗಳು.
ತುಂಬ ಕಾಸ್ಟ್ಲಿ ಆಗಿದಾವೆ. 25-26 ಸಾವಿರ ತನಕ ಬೀಳ್ತಾವೆ. ಆಮೇಲೆ ನಂದು ಜಾಕ್ ಮಷಿನ್ ಏನದ ಇವಾಗ 35,000 ಅದ, 35 ಸಾವಿರ ಅದ. ನಿಮ್ಮ ಬಜೆಟ್ ನೋಡಿಕೊಂಡು ನೀವು ಮಷಿನನ್ನು ತೊಗೋಬೋದು. ಒಂದು ಮಷಿನ್ ಇದ್ರೆ ಸಾಕು ಸ್ಟಾರ್ಟಿಂಗ. ಆಮೇಲೆ ಹೊಲಿಗೆ ಕಲಿತ ನಂತರ ನೀವು ಓರ್ಲಾಕ್ ಮಿಷನನ್ನು ತೊಗೋಬೋದು ಪ್ರೊಫೆಷ್ನಲ್ ಆಗಿ ಅಂತಂದರೆ ನೀವು ಕಸ್ಟಮರ್ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತೀನಿ ಅಂತಂದರೆ ಕಂಪಲ್ಸರಿ ಓರ್ಲಾಕ್ ಮಿಷನ್ ಬೇಕು. ಆಮೇಲೆ ಪಿಕೋ ಮಿಷನ್ನು ಕೂಡ ಪಿಕೋ ಫಾಲ್ ಮಾಡ್ತೀನಿ ಅಂತಂದರೆ ಅದು ಒಂದು ಮಿಷನ್ ತೊಗೋರಿ. ಒಂದು ಸ್ವಲ್ಪ ಮಿಷನ್ಗೋಸ್ಕರ ನೀವು ಬಂಡವಾಳ ಹಾಕಬೇಕಾಗ್ತದೆ. ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, ಇವೆಲ್ಲ ನಿಮ್ಗೆ ಲೈಫ್ ಲಾಂಗ್ ಆದಾಯವನ್ನು ತಂದು ಕೊಡ್ತಾವೆ. ಯಾಕಂದರೆ ಒಂದೇ ಸತಿಗೆ ನಾವು ಇಷ್ಟು ಹಾಕಬೇಕಾ ಅಂತ ವಿಚಾರ ಮಾಡಿದರೆ ಮುಂದೆ ನಿಮ್ಗೆ ಯಾವುದೇ ಥರ ಇನ್ಕಮ್ ಅನ್ನೋದು ಬರೋಂಗಿಲ್ಲ. ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಜೀವನ ಪೂರ್ತಿ ಅದರಿಂದ ಆದಾಯವನ್ನು ಗಳಿಸ್ಬೋದು, ಸಂಪಾದನೆ ಮಾಡ್ಬೋದು. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇದೇ ಥರ ಯೂಟ್ಯೂಬಿಗೆ ಹೆಚ್ಚೆಚ್ಚು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದ್ರ ಪ್ರಕಾರ ನಿಮ್ಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಓಕೆನಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.